ಹಾಯ್, ನೀವೇನಾದರೂ 5,000-10,000 ಬಜೆಟಲ್ಲಿ ಒಂದೊಳ್ಳೆ ಸ್ಮಾರ್ಟ್‌ಫೋನ್ ಹುಡುಕಾಡ್ತಿದ್ರೆ, ಈ ವಿಡಿಯೋ ಖಂಡಿತವಾಗಿ ನಿಮಗೆ ಅಂತ ಹೇಳ್ಬೋದು. ಈ ನಮ್ಮ ಚಾನಲ್ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋನ ಫುಲ್ ಮುಗಿಯೋ ತನಕ ನೋಡ್ಕೊಂಡ್ರೆ ನಮಗೊಂದು ಸ್ವಲ್ಪ ಸಪೋರ್ಟ್ ಸಿಕ್ಕಂಗಾಗತ್ತೆ. ಹಾಗೆ ಒಂದು ಲೈಕ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಮಗೆ 5,000 ಬಜೆಟಲ್ಲಿ ನೋಡಿದ್ರೆ ನಮಗೆ AI ಪ್ಲಸ್ ಅನ್ನುವಂಥ ಒಂದು ಹೊಸ ಬ್ರ್ಯಾಂಡ್‌ದು ಪಲ್ಸ್ ಅನ್ನುವಂಥ ಸ್ಮಾರ್ಟ್‌ಫೋನ್ನ ಲಾಂಚ್ ಮಾಡಿದ್ದಾರೆ. ಈ ಫೋನ್ ನಿಮಗೆ 5,000 ಬಜೆಟಲ್ಲಿ ನಿಮಗೆ ಬ್ಯಾಕ್ ಸೈಡ್ 50 ಮೆಗಾಪಿಕ್ಸೆಲ್ ಕ್ಯಾಮ್ರಾ, HD+ ಡಿಸ್ಪ್ಲೇ ಮತ್ತು ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಸೆನ್ಸರ್ ಈ ಥರ ತುಂಬ ಆಫರ್ಸ್ ಮಾಡುತ್ತೆ ಅಂತ ಹೇಳ್ಬೋದು. ಇದರ ರಿವ್ಯೂ ನಮ್ಮ ಚಾನಲಲ್ಲಿ ಯಾರಾದರೂ ನೋಡಿಲ್ಲ ಅಂದರೆ ನೋಡ್ಬೋದು ಅಂತ ಹೇಳ್ಬೋದು. ನಿಮಗೆ ಅರೌಂಡ್ 8,000 ಬಜೆಟಲ್ಲಿ ನಿಮಗೆ ಸ್ಯಾಮ್ಸಂಗ್ F0 ಅನ್ನೋಂಥ ಫೋನ್ ಸಿಗುತ್ತೆ. ಈ ಫೋನಲ್ಲಿ ನಿಮಗೆ ಮೀಡಿಯಾಟೆಕ್ ಡೈಮೆನ್ಸಿಟಿ 6300 ಪ್ರೊಸೆಸರ್ ಕೊಟ್ಟಿದ್ದಾರೆ. ಇದೊಂದು 5G ಪ್ರೊಸೆಸರು. ಬ್ಯಾಕ್ ಸೈಡ್ 50 ಮೆಗಾಪಿಕ್ಸೆಲ್ ಕ್ಯಾಮ್ರಾ, ಫ್ರಂಟಲ್ಲಿ 80 ಮೆಗಾಪಿಕ್ಸೆಲ್ ಕ್ಯಾಮ್ರಾ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಮತ್ತು ಇದರಲ್ಲಿ 5000 mAh ಬ್ಯಾಟ್ರಿ ವಿತ್ 25 ವಾಟ್ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಕೊಟ್ಟಿದ್ದಾರೆ. ಅರೌಂಡ್ ಈ ಫೋನ್ ನಿಮಗೆ 5G ಫೋನ್ ಆಗಿರೋದ್ರಿಂದ 8,000 ಬಜೆಟಲ್ಲಿ ಬರುತ್ತೆ ಅಂತ ಹೇಳ್ಬೋದು. ಈ ಬಜೆಟಲ್ಲಿ ನಿಮಗೆ ಈ ಫೋನ್ ಬರುತ್ತೆ ಖಂಡಿತ ಬರುತ್ತೆ ಅಂತ ಹೇಳ್ತೀನಿ. ಆ ಪ್ರೈಸ್ ರೇಟಲ್ಲಿ ನಿಮಗೆ 25 ವಾಟ್ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಇರುವಂಥ ಫೋನ್ಸ್ ಯಾವುದೂ ಇಲ್ಲ. ಬಟ್ ಇದರಲ್ಲಿ ಮೈನಸ್ ಪಾಯಿಂಟ್ ಏನಪ್ಪ ಅಂತಂದರೆ ನಿಮಗೆ 25 ವಾಟ್ ಫಾಸ್ಟ್ ಚಾರ್ಜಿಂಗ್ ಬಾಕ್ಸಲ್ಲಿ ಬರಲ್ಲ, ನೀವು ಸಪ್ರೇಟಾಗಿ ತೊಗೋಬೇಕಾಗತ್ತೆ. ಅದನ್ನು ನೋಡಿದ್ರೆ ಇದು ಅರೌಂಡ್ 10K ತನಕ ಹೋಗುತ್ತೆ ಅಂತ ಹೇಳ್ಬೋದು ಪ್ರೈಸು. ಆದರೂ ಪರವಾಗಿಲ್ಲ, ಬೆಸ್ಟ್ ಸ್ಯಾಮ್ಸಂಗ್ ಲವರ್ಸ್ ಯಾರಾದರೂ ಇದ್ದರೆ ನಮ್ಮ ಹತ್ರ ಆಲ್ರೆಡಿ ಚಾರ್ಜರ್ ಇದೆ ಅಥವಾ ಹಳೆ ಫೋನ್ ಚಾರ್ಜರ್ ಏನಾದರೂ ಇದೆ, ಈ ಫೋನ್ ತೊಗೊಳ್ಳೋದು ಕನ್ಸಿಡರ್ ಮಾಡೋದು ತುಂಬ ಒಳ್ಳೆಯದು ಅಂತ ಹೇಳ್ಬೋದು. ನೆಕ್ಸ್ಟ್ ನಿಮಗೆ ರೆಡ್ಮಿ A4 ಅನ್ನುವಂಥ ಒಂದು ಸ್ಮಾರ್ಟ್ ಫೋನ್ ಬಗ್ಗೆ ಹೇಳ್ತೀನಿ. ಇದು ಕೂಡ ನಿಮಗೆ ಅರೌಂಡ್ 8,000 ಬಜೆಟಲ್ಲಿ ಬರುತ್ತೆ. ಇದೊಂದು 5G ಪ್ರೋ ಫೋನ್ ಅಂತ ಹೇಳ್ಬೋದು. ಇದರಲ್ಲಿ ನಿಮಗೆ HD+ ಡಿಸ್ಪ್ಲೇ ಬರುತ್ತೆ. 6.78 ಇಂಚು ಬಿಗ್ ಡಿಸ್ಪ್ಲೇ ಅಂತ ಹೇಳ್ಬೋದು. ಮತ್ತು ಇದರಲ್ಲಿ 5160 mAh ಬ್ಯಾಟ್ರಿ ಬರುತ್ತೆ. 50 ವಾಟ್ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಮಾಡುತ್ತೆ. ಬ್ಯಾಕ್ ಸೈಡ್ ನಿಮಗೆ 50 ಮೆಗಾಪಿಕ್ಸೆಲ್ ಸೋನಿ ಸೆನ್ಸರ್ ಇದೆ ಅಂತ ಹೇಳ್ಬೋದು. ಆ ಪ್ರೈಸ್ ಕೆಟಗರಿಯಲ್ಲಿ ನಿಮಗೆ ಇದೊಂದು ಬೆಟರ್ ಫೋನ್ ಆಗುತ್ತೆ. ಇದೇ ಫೋನ್ ನಿಮಗೆ ಪೋಕೋ ಬ್ರ್ಯಾಂಡಿಂಗಲ್ಲಿ ಕೂಡ ಸಿಗುತ್ತೆ ಅಮೆಝಾನಲ್ಲಿ. ಅಲ್ಲಿ ನಿಮಗೆ ಸ್ವಲ್ಪ ಒಂದು ₹400 ಡಿಸ್ಕೌಂಟಲ್ಲಿ ಸಿಗುತ್ತೆ ಅಂತ ಹೇಳ್ಬೋದು. 7,500ಕ್ಕೆ ಸಿಗುತ್ತೆ ಅಂತ ಹೇಳ್ಬೋದು. ಆದ್ದರಿಂದ ಈ ಫೋನ್ ಕೂಡ ಯಾರಾದರೂ ರೆಡ್ಮಿ ಬೇಕಾದರೆ ರೆಡ್ಮಿ ತೊಗೊಳ್ಳಿ 2,000 ಕೊಟ್ಟು. ಇಲ್ಲಾಂದರೆ ಪೋಕೋ ಬ್ರ್ಯಾಂಡಿಂಗಲ್ಲಿ ಇದ್ರೂ ಕೂಡ ನಮಗೆ ಬಜೆಟ್ ಕಡಿಮೆ ಇದ್ರೆ ಸಾಕಾದರೆ ಅದನ್ನು ತೊಗೊಳ್ಳೋದು ತುಂಬ ಇಂಪಾರ್ಟೆಂಟ್. ನೆಕ್ಸ್ಟ್ ಮೈಂಡ್ ಬ್ಲೋಯಿಂಗ್ ಆಫರ್ ಏನಪ್ಪ ಅಂತಂದರೆ ಲಾವಾ ಬ್ಲೇಸ್ ಡ್ರ್ಯಾಗನ್ ಅಂತ ಹೇಳ್ಬಿಟ್ಟು ಈ ಫೋನಲ್ಲಿ ನಿಮಗೆ LPDDR4X RAM, UFS 3.1 ಸ್ಟೋರೇಜ್ ಬರುತ್ತೆ. ಮತ್ತು 4Gen 2 ಪ್ರೊಸೆಸರ್ನ ಯೂಸ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಇದರಲ್ಲಿ ಕೂಡ HD+ ಡಿಸ್ಪ್ಲೇ ಆಗಿದೆ. ಮತ್ತು ಇದರಲ್ಲಿ 5000 mAh ಬ್ಯಾಟ್ರಿ ಬರುತ್ತೆ. ಇದಿಷ್ಟು ಲಾವಾದಲ್ಲಿ ಅರೌಂಡ್ 9,000 ಅಥವಾ 10,000 ಡಿಸ್ಕೌಂಟ್ 9,000ಗೆ ಸಿಗುತ್ತೆ. ಈ ಫೋನ್ ಯಾರಾದರೂ ಕನ್ಸಿಡರ್ ಮಾಡೋದು ತುಂಬ ಒಳ್ಳೆಯದು ಅಂತ ಹೇಳ್ಬೋದು, ಇಂಡಿಯನ್ ಬ್ರ್ಯಾಂಡ್ ಅಂತದ್ರಲ್ಲಿ. ಈ ನೆಕ್ಸ್ಟ್ IQ Z10 Lite. ಈ ಫೋನ್ ನಿಮಗೆ ಒಂದು ಗೇಮಿಂಗ್ ಸೆಂಟ್ರಿಕ್ ಸ್ಮಾರ್ಟ್ ಫೋನ್ ಅಂತ ಹೇಳ್ಬೋದು. ಇದರಲ್ಲಿ ನಿಮಗೆ ಮೀಡಿಯಾಟೆಕ್ ಡೈಮೆನ್ಸಿಟಿ 6300 ಪ್ರೊಸೆಸರ್ ಸಿಗುತ್ತೆ. HD+ ಡಿಸ್ಪ್ಲೇ ಬರುತ್ತೆ. 6000 mAh ಬ್ಯಾಟ್ರಿ ಬರುತ್ತೆ. 15 ವಾಟ್ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಬರುತ್ತೆ. ಇದು ಯಾರಾದರೂ ಬಿಗ್ ಬ್ಯಾಟ್ರಿ ಬೇಕಂದರೆ ಈ ಫೋನ್ನ ಅರೌಂಡ್ 10K ಇದೆ ಅಂತ ಹೇಳ್ಬೋದು. ಅದನ್ನು ಇದರಲ್ಲಿ ಕೂಡ ನಿಮಗೆ ನೆನ್ಪಿಟ್ಕೊಳ್ಳಿ, ಇದರಲ್ಲಿ HD+ ಡಿಸ್ಪ್ಲೇ 10K ಸಿಗ್ತಾ ಇದೆ ಅಂತ ಹೇಳ್ಬೋದು. ಇದು ಕೂಡ 5G ಪ್ರೋ ಫೋನೇ. ಯಾರಾದರೂ IQ ಗೇಮಿಂಗ್ ಆಗಿ ನೋಡ್ತಿದ್ರೆ ಈ ಫೋನ್ ಕನ್ಸಿಡರ್ ಮಾಡೋದು ತುಂಬ ಒಳ್ಳೆಯದು. ನೆಕ್ಸ್ಟ್ ಲಾಸ್ಟ್ ಆ್ಯಂಡ್ ಬೆಸ್ಟ್ ನಿಮಗೆ ಪೋಕೋ N6 Plus ಅಂತ ಹೇಳ್ಬಿಟ್ಟು ಇದು ನಿಮಗೆ 108 ಮೆಗಾಪಿಕ್ಸೆಲ್ ಕ್ಯಾಮ್ರಾ ಮತ್ತು ಫ್ರಂಟಲ್ಲಿ 30 ಮೆಗಾಪಿಕ್ಸೆಲ್ ಕ್ಯಾಮ್ರಾ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಇದು ನಿಮಗೆ ಆ ಪ್ರೈಸ್ ಬೆಟರ್ ಕ್ಯಾಮ್ರಾ ರೆಸಲ್ಯೂಷನ್ ಅಂತ ಹೇಳ್ಬೋದು. ಮತ್ತು 5330 mAh ಬ್ಯಾಟ್ರಿ, 33 ವಾಟ್ ಫಾಸ್ಟ್ ಚಾರ್ಜಿಂಗ್ ಬಾಕ್ಸಲ್ಲಿ ಚಾರ್ಜರ್ ಕೂಡ ಬರುತ್ತೆ. 4Gen 2 ಪ್ರೊಸೆಸರ್ನ ಯೂಸ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಈ ಫೋನ್ ನಿಮಗೆ ಬೆಟರ್ ಚಾಯ್ಸ್ ಆಗುತ್ತೆ 10,000 ಬಜೆಟಲ್ಲಿ. ಇದು ನಿಮಗೆ ಫುಲ್ HD+ ಡಿಸ್ಪ್ಲೇ ಬರುತ್ತೆ. ಇಲ್ಲಿ ನಾನು ಹೇಳಿರೋ ಎಲ್ಲ ಫೋನ್ಗಳಲ್ಲಿ ನಿಮಗೆ HD+ ಡಿಸ್ಪ್ಲೇ ಇದೆ. ಇದರಲ್ಲಿ ಮಾತ್ರ ನಿಮಗೆ ಫುಲ್ HD+ ಡಿಸ್ಪ್ಲೇ ಬರುತ್ತೆ. ಇದೊಂದು ನಿಮಗೆ ಬೆಟರ್ ಚಾಯ್ಸ್ ಆಗುತ್ತೆ ಅಂತ ಹೇಳ್ಬೋದು. ಸ್ವಲ್ಪ ಓಲ್ಡ್ ಫೋನೇ, ಬಟ್ ನಿಮಗೆ ಬೆಟರ್ ವ್ಯಾಲ್ಯೂ ಫಾರ್ ಮನಿ ಅಂತ ಹೇಳ್ಬೋದು 10,000ಗೆ. ಇದು ಲಾವಾ ಬ್ಲೇಸ್ ಡ್ರ್ಯಾಗನ್. ಈ ಎರಡು ಫೋನ್ಗಳಲ್ಲಿ ನೀವು ಯಾವುದೇ ಕನ್ಸಿಡರ್ ಮಾಡಿದ್ರು ಕೂಡ ಬೆಂದ್ರಲ್ಲಿ ವ್ಯಾಲ್ಯೂ ಫಾರ್ ಮನಿ ಆಗುತ್ತೆ ಅಂತ ಹೇಳ್ಬೋದು. ಪ್ಲೀಸ್ ವಿಡಿಯೋಸ್ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮರಿಬೇಡಿ.